ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಮತ್ತೊಂದು ಜಾಬ್ದೊಂದಿಗೆ ಬಂದಿದೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ. ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕಿನಲ್ಲಿ ತಾಯಿ ಮತ್ತು ಮಕ್ಕಳ ಈ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಗುತ್ತಿಗೆ ಆಧಾರದ ಮೇಲೆ ನೋಟಿಫಿಕೇಷನ್ ಇಶ್ಯೂ ಮಾಡಿರುವಂಥದ್ದು. ಸೊ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ. ಇದರಲ್ಲಿ ನೋಟಿಫಿಕೇಷನ್ ಕೂಡ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಏನು ಮಾಹಿತಿ ಅನ್ನೋದನ್ನು ಸಂಪೂರ್ಣವಾದಂಥ ಕೊನೆ ದಿನಾಂಕ ಯಾವಾಗಿರುತ್ತೆ, ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾ, ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ನಿಮಗೆ ಸ್ಪಷ್ಟೀಕರಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು 5/8/2026 ಆದೇಶ ಪ್ರಕಟಣೆಯಾಗಿರುವಂಥದ್ದು. ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಕೊಪ್ಪಳ ಜಿಲ್ಲೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿಯಲ್ಲಿ ಖಾಲಿ ಇರುವಂಥ 12 ಹುದ್ದೆಗಳನ್ನು ಮತ್ತು ತಾಂತ್ರಿಕ ಪ್ರಯೋಗಶಾಲಾ ತಂತ್ರಜ್ಞಾನ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ 1 ಹುದ್ದೆ, ಫಾರ್ಮಸಿಸ್ಟ್ 1 ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಈ ಒಂದು ಅಧಿಸೂಚನೆಯಲ್ಲಿ ಏನು ಮಾಹಿತಿ ಕೊಡ್ತಾರೆ ಅಂದರೆ, ಭಾಳಷ್ಟು ಇಲ್ಲಿ ಏನಪ್ಪ ಅಂದ್ರೆ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಇದು ನೇರ ಸಂದರ್ಶನ ಮೂಲಕ ನಿಮಗೆ ಭರ್ತಿ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ, ಇದನ್ನು ಮಾರ್ಪಾಡು ಮಾಡಲಾಗಿದೆ. ಸದರಿ ಪ್ರಕಟಣೆ ನೇಮಕಾತಿ ಪ್ರಕಟಣೆಗೆ ಸಂಬಂಧಿಸಿದಂತೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿ ಇಲ್ಲಿ 12 ಶಿಕ್ಷಕಾಧಿಕಾರಿಗಳ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲು ತೀರ್ಮಾನಿಸಲಾಗಿದೆ. ಅಂದರೆ ಈ ಲ್ಯಾಬ್ ಟೆಕ್ನಿಷಿಯನು ಮತ್ತು ಈ ಇದರಿದ್ರಲ್ಲ ಏನೋ ನಮ್ಮ ಫಾರ್ಮಸಿಸ್ಟ್ ಹುದ್ದೆಗಳನ್ನು ಇವುಗಳನ್ನು ತೆಗೆದು ಓನ್ಲಿ 12 ನರ್ಸಿಂಗ್ ಆಫೀಸರ್ಗಳನ್ನು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಮಾತ್ರ ಇವ್ರು ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ತೀರ್ಮಾನವನ್ನು ಮಾಡಿದಾರಂತೆ. ಅಂದರೆ ಒಂದೊಂದು ಲ್ಯಾಬ್ ಟೆಕ್ನಿಷಿಯನ್, ಒಂದು ಫಾರ್ಮಸಿಸ್ಟ್ ಹುದ್ದೆಯನ್ನು ತೆಗೆದು ಡೈರೆಕ್ಟ್ಲಿ ಏನು ಮಾಡಿದಾರೆ ಅಂತಂದ್ರೆ ಇವರು ಓನ್ಲಿ ಫಾರ್ಮಸಿಸ್ಟ್ ಬಿಟ್ಟು ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಬಿಟ್ಟು ನರ್ಸಿಂಗ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಮಾತ್ರ ಅನುಮೋದನೆ ಕೊಟ್ಟಿರುವಂಥದ್ದು. ಇದನ್ನು ನೀವು ಅರ್ಜಿಗಳನ್ನು ಎಲ್ಲಿ ತೊಗೋಬೇಕಂತಂದ್ರೆ ಆಫಿಷಿಯಲ್ ವೆಬ್ಸೈಟ್ ಈ ಒಂದು ಕೊಪ್ಪಳ ಜಿಲ್ಲೆ ವೆಬ್ಸೈಟಲ್ಲಿ ಹೋಗಿ ತೆಗೆದುಕೊಳ್ಬಹುದು ಕೂಡ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಅರ್ಜಿಗಳು ನೋಡಿ ಇಂಪಾರ್ಟೆಂಟ್. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೇ ಇರುವಂಥ ಅಭ್ಯರ್ಥಿಗಳು 11/8/2026ರಿಂದ 25/8/2026 ನೋಡಿರಿ 25ನೇ ತಾರೀಕು ತನಕ, 11ನೇ ತಾರೀಕಿನಿಂದ 25ನೇ ತಾರೀಕು ತನಕ ಏನು ಮಾಡಿದ್ದಾರೆ ಅಂತಂದರೆ, ಅರ್ಜಿಗಳನ್ನು ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಮೂಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಏನು ಮಾಡಬೇಕು, ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅರ್ಜಿಗಳನ್ನು ನೋಡಿ, ಶಿಕ್ಷಕಾಧಿಕಾರಿಗಳಿಗೆ ಏನು ಅರ್ಹತೆ ಹೊಂದಿರಬೇಕಂತಂದರೆ, ಶಿಕ್ಷಕಾಧಿಕಾರಿಗಳು 12 ಹುದ್ದೆ, ಜೆ ಎನ್ ಎಮ್ ನರ್ಸಿಂಗ್ ಅಥವಾ ಬಿ ಎಸ್ ನರ್ಸಿಂಗ್ ಇರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು, ಕಾರ್ಮಿಕರ ಇಲಾಖೆ ಕನಿಷ್ಠ ವೇತನವನ್ನು ಇವ್ರು ಕೊಡ್ತೀವಿ ಅಂತ ಹೇಳಕ್ಕಂತಾರೆ. ಓಕೆ, ಆಮೇಲೆ ಇದರಲ್ಲಿ ನಿಮ್ಗಳಿಗೇನಪ್ಪ ಅಂತಂದರೆ ಕೊನೆ ದಿನಾಂಕ ಕೂಡ ಕೊಟ್ಟಿದ್ದಾರೆ. 11ರಿಂದ 25 ತಾರೀಕು ತನಕ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇದೆ. ಆಮೇಲೆ ಇದು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಇರುತ್ತೆ. ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಭರ್ತಿಯನ್ನು ಮಾಡ್ಕೊತಾರೆ. ಅರ್ಹ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ಒಂದ್ಸಲ ನಿಮ್ಗೆ ಆನ್ಲೈನನ್ನು ಕೂಡ ತೋರಿಸಿಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಇದೇ ವೆಬ್ಸೈಟು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಇದು 11ನೇ ತಾರೀಕಿಗೆ ಲಿಂಕ್ ಓಪನ್ ಆಗುತ್ತೆ. ಸದ್ಯಕ್ಕೆ ಇಲ್ಲಿ ಯಾವುದೇ ಥರಂಥ ಲಿಂಕ್ ಅಪ್ಡೇಟ್ ಮಾಡಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಟಿಫಿಕೇಷನ್, ಹಳೆಯ ನೋಟಿಫಿಕೇಷನ್ ಮತ್ತು ಹೊಸ ನೋಟಿಫಿಕೇಷನ್ ಎರಡು ಕೊಟ್ಟಿರುವಂಥದ್ದು, ಹೌದಾ? ಸೊ ಹೀಗಾಗಿ ಇಲ್ಲಿ ಲಿಂಕ್ 11ನೇ ತಾರೀಕು ತನಕ ಬರೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ಬಂದ ಮೇಲೆ ಈ ಲಿಂಕಿಗೆ ನೀವು ಹೋಗಿ ಏನು ಮಾಡ್ಬೋದು ಅಂತಂದ್ರೆ ಅರ್ಜಿಗಳನ್ನು ಸಲ್ಲಿಸ್ಬೋದು.